ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಫಸ್ಟ್ ಲೆಸನ್ 6th ಸ್ಟ್ಯಾಂಡರ್ಡ್ ದ ವಂಡರ್ಫುಲ್ ವರ್ಡ್ ಆಫ್ ಸೈನ್ಸ್ ಈ ಲೆಸನ್ದ ಎಕ್ಸ್ಪ್ಲನೇಷನ್ ಕಂಪ್ಲೀಟ್ ಆಯಿತು. ಸಿ ಅದರಲ್ಲಿ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಕೊಟ್ಟಿಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲೇ ಕೆಲವೊಂದು ಕ್ವಶನ್ಸ್ಗಳನ್ನ ಮಾಡಿ ನಿಮಗೆ ಅದನ್ನೇ ಆನ್ಸರ್ ಮಾಡೋಕ್ಕೆ ಅದು ಕೆಲವೊಂದು ಕ್ವಶನ್ಸ್ಗಳನ್ನ ತೆಗೆದಿದೆ. ಅವುಗಳಿಗೆ ಕ್ವಶನ್ಸ್ ವಿತ್ ನಾನು ಆನ್ಸರ್ಸ್ನ ಕೊಡ್ತೀನಿ. ಬಟ್ ಕೆಲವೊಂದು ಕ್ವಶನ್ಸ್ಗಳಿಗೆ ನೀವು ಸಹ ಕ್ವಶನ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕೆಲವೊಂದು ಈಸಿ, ಆ್ಯಾವ್ರೇಜ್, ಡಿಫಿಕಲ್ಟಿ ಈ ರೀತಿ ಕ್ವಶನ್ಸ್ ಇದೆ. ನಿಮ್ಮ ಸ್ಕೂಲ್ಗಳಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ ಗೊತ್ತಾಗಲ್ಲ, ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನ ತೆಗ್ದಿದ್ದೀವಿ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲೇ ಚಾಪ್ಟರಲ್ಲಿ. ಸಿ ಫಸ್ಟ್ ಎಕ್ಸ್ಪ್ಲೋರಿಂಗ್ ಆ್ಯಂಡ್ ಕ್ವಶನಿಂಗ್ ಸ್ಟಾರ್ಟ್ ಫ್ರಮ್. ಫಸ್ಟು ನಮಗೆ ಪ್ರಶ್ನೆ ಮಾಡುವಂಥದ್ದು ಯಾವ ಒಂದು ಹಂತದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಯಾವ ಹಂತದಲ್ಲಿ ಸ್ಟಾರ್ಟ್ ಆಗುತ್ತೆ? ಚೈಲ್ಡ್ಹುಡ್. ಆನ್ಸರ್ ನೋಡಿ, ಯಾವ ಸ್ಟೇಜಲ್ಲಿ ಸ್ಟಾರ್ಟ್ ಆಗುತ್ತೆ? ನಮಗೆ ಚೈಲ್ಡ್ಹುಡ್ಡಲ್ಲಿ ನಮಗೆ ಕ್ವಶನಿಂಗ್ ಮಾಡುವಂಥ ಗುಣ ಬರೆಯುತ್ತೆ. ನಾವು ಚಿಕ್ಕವರು ಇದ್ದಾಗಲೇ ಚೈಲ್ಡ್ಹುಡ್ಡಲ್ಲಿ ಮಕ್ಕಳಲ್ಲೇ ಬೆಳೆಯುತ್ತೆ. ಸಿ ನೆಕ್ಸ್ಟ್ ಕ್ವಶನ್, ದ ಮೋಸ್ಟ್ ವಂಡರ್ಫುಲ್ ಥಿಂಗ್ ಅಬೌಟ್ ಸೈನ್ಸ್ ಈಸ್ ದಟ್ ಇಟ್ ಈಸ್. ಸೈನ್ಸಲ್ಲಿ ತುಂಬ ಅದ್ಭುತವಾದಂತಹ ಒಂದು ವಿಷಯ ಅಂದರೆ ಯಾವುದು? ಇಸ್ ಎವ್ರಿ ವೇ. ಸೈನ್ಸಲ್ಲಿ ಇಂಥದ್ದು ಅಂತ ಇಲ್ಲ, ವಿಜ್ಞಾನದಲ್ಲಿ ಪ್ರತಿಯೊಂದು ವಿಷಯವೂ ಅದ್ಭುತವೇ. ಗೊತ್ತಾಯ್ತಾ? ನೆಕ್ಸ್ಟ್, ಸೈನ್ಸ್ ಈಸ್ ಲೈಕ್ ಎ ಗೇಟ್ ಆ್ಯಂಡ್ ಅನ್ಹೆಂಡಿಂಗ್ ಜಿಗ್ಸ್ ಹಾ. ವಿಜ್ಞಾನ ಎಂಬುದು ಒಂದು ಬೃಹದಾಕಾರದ ಕೊನೆ ಇಲ್ಲದ ಏನು ಇಸ್ ಎ ಒನ್ ಆಫ್ ದಿ ಪಜಲ್. ಏನಂತರು? ಇಸ್ ಎ ಪಜಲ್. ಥರ್ಡ್ ಒನ್. ಸಿ ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡಿ, ನ್ಯೂ ಡಿಸ್ಕವರೀಸ್ ಆಫ್ಟನ್ ಡ್ಯಾಶ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ವರ್ಲ್ಡ್. ಪ್ರತಿಯೊಂದು ಹೊಸ ಆವಿಷ್ಕಾರವು ಡ್ಯಾಶ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ವರ್ಲ್ಡ್. ನಾವು ನಮ್ಮ ಪ್ರಪಂಚವನ್ನು ತಿಳ್ಕೊಳ್ಳೋದ್ರಲ್ಲಿ ಯಾವ ರೀತಿ ಹೊಂದಿರುತ್ತೆ? ಚೇಂಜ್. ಏನನ್ನು ನಮ್ಮ ಈ ಪ್ರಪಂಚವನ್ನು, ಪ್ರತಿಯೊಂದು ಹೊಸ ಆವಿಷ್ಕಾರವು ಈ ಪ್ರಪಂಚವನ್ನು ಬದಲಾವಣೆ ಮಾಡ್ತಿರುತ್ತೆ. ಹಿಂದೆ ಎಲ್ಲ ನೋಡಿ ಫೋನ್ಸ್ ಇರಲಿಲ್ಲ, ಲ್ಯಾಂಡ್ಲೈನ್ ಇತ್ತು, ಆಮೇಲೆ ಕೀಪ್ಯಾಡ್ ವೈರ್ಲೆಸ್ ಫೋನ್ಗಳು ಬಂತು, ಯಾವುದೇ ವೈರ್ಲೆಸ್ ಕನೆಕ್ಷನ್ ಇದೆ. ಈಗ ಸ್ಕ್ರೀನ್ ಟಚ್ ಮೊಬೈಲ್ ಬಂತು. ಈ ರೀತಿ ಹೊಸ ಹೊಸ ಆವಿಷ್ಕಾರಗಳು ನಮ್ಮ ಪ್ರಪಂಚವನ್ನು, ಈ ಜಗತ್ತನ್ನು ಬದಲಾಯಿಸ್ತಿರುತ್ತೆ, ಚೇಂಜ್ ಆಗ್ತಿರುತ್ತೆ. ಸಿ ಫಿಫ್ತ್ ಒನ್, ಇನ್ ವಿಂಟರ್ ಡ್ಯಾಶ್ ವಾಟರ್ ಬಾತ್ ಇನ್ ಕಂಫರ್ಟ್. ನಾವು ಮಳೆಗಾಲದಲ್ಲಿ ಅಥವಾ ಚಳಿಗಾಲದಲ್ಲಿ, ವಿಂಟರ್ ಅಂದರೆ ಚಳಿಗಾಲ, ಯಾವ ರೀತಿಯ ನೀರಲ್ಲಿ ಸ್ನಾನ ಮಾಡೋದು ಒಳ್ಳೆಯದು? ಬಿಸಿ ನೀರು ಅಲ್ವಾ, ವಾರ್ಮ್ ವಾಟರ್. ಬೆಟರ್ ಟು ಬಾತ್ ವಾರ್ಮ್ ವಾಟರ್. Next, the process of finding answers through experiments is called dash. ನಾವು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ ಅಥವಾ ಪ್ರಯೋಗಗಳನ್ನು ಮಾಡುವಂತಹ ವಿಧಾನವನ್ನು ವಿಜ್ಞಾನದಲ್ಲಿ ಏನಂತ ಕರೀತಾರೆ? ಸೈಂಟಿಫಿಕ್ ಮೆಥಡ್ಸ್. ಸೈಂಟಿಫಿಕ್ ಮೆಥಡ್ಸ್, ವೈಜ್ಞಾನಿಕ ವಿಧಾನ ಅಂತೇಳಿ ಕರೀತಾರೆ. ಸಿ ನೆಕ್ಸ್ಟ್, ಡ್ಯಾಶ್ ಇಸ್ ದ ಆ್ಯಕ್ಟ್ ಆಫ್ ವಾಚಿಂಗ್ ಥಿಂಗ್ಸ್ ಕ್ಲೋಸ್ಲಿ. ಅಬ್ಸರ್ವೇಷನ್. ನಾವು ಒಂದು ವಸ್ತುವನ್ನು ಗಮನಿಸುವುದನ್ನೇ ಅಂತ ಕರಿತೀವಿ, ಅಬ್ಸರ್ವೇಷನ್ ಅಂತೇಳಿ ಕರಿತೀವಿ. ಸಿ ನೆಕ್ಸ್ಟ್, ಡ್ಯಾಶ್ ಎ ಡ್ಯಾಶ್ ಈಸ್ ಎ ಟೆಸ್ಟಬಲ್ ಎಕ್ಸ್ಪ್ಲನೇಷನ್. ಟೆಸ್ಟಬಲ್ ಎಕ್ಸ್ಪ್ಲನೇಷನ್ ಏನಂತ ಕರಿತೀವಿ? ಹೈಪೋಥೆಸಿಸ್. ವಾಟ್ ವಿ ಕಾಲ್ ಹೈಪೋಥೆಸಿಸ್. ಸಿ ನೆಕ್ಸ್ಟ್ 10th ಒನ್, ಸೈನ್ಸ್ ಹೆಲ್ಪ್ ಅಸ್ ಟು ಸಾಲ್ವ್. ವಿಜ್ಞಾನದ ನಮಗೆ ಯಾವುದನ್ನು ಬಗೆಹರಿಸಲು, ಯಾವುದಕ್ಕೆ ಉತ್ತರವನ್ನು ಕಂಡುಕೊಳ್ಳಲು ಸಹಾಯವನ್ನು ಮಾಡ್ತಿದೆ ವಿಜ್ಞಾನದಲ್ಲಿ? ಯಾವುದು? ಪ್ರಾಬ್ಲಮ್ಸ್. ಪ್ರಾಬ್ಲಮ್ಸ್ಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತೆ. ಇಲ್ಲಿ ದ ವಿಂಟರ್ ಆಯಿತು, ಇಲ್ಲಿ ಸೈಂಟಿಫಿಕ್ ಮೆಥಡ್ ಡ್ಯಾಶ್ ಇಸ್ ಆ್ಯಕ್ಟ್ ಆಫ್, ಇದನ್ನು ಡಿಸ್ಕಸ್ ಮಾಡಿಲ್ಲ. 9th ಒನ್ ನೋಡಿ, ದ ಡ್ಯಾಶ್ ಈಸ್ ಎ ಪ್ಲೇಸ್ ವೇರ್ ವಿ ಡೂ ಎಕ್ಸ್ಪೆರಿಮೆಂಟ್. ಎಲ್ಲಿ ನಾವು ಪ್ರಯೋಗಗಳನ್ನ ಮಾಡ್ತೀವಿ? ಸೈನ್ಸ್ ಲ್ಯಾಬಲ್ಲಿ, ವಿಜ್ಞಾನದ ಪ್ರಯೋಗಶಾಲೆಗಳಲ್ಲಿ ವಿಜ್ಞಾನದ ಪ್ರಯೋಗಗಳನ್ನ ಮಾಡ್ತೀವಿ. 9th ಆಯ್ತಾ? ಇದಿಷ್ಟು 10 ಕ್ವಶನ್. ಫಿಲ್ ದ ಬ್ಲ್ಯಾಂಕ್ಸ್. ಇನ್ನೂ ತುಂಬ ಇದೆ, ಒಂದು 15 ಮಾಡ್ಬೋದು, 14 ಕ್ವಶನ್ಸ್ಗೆ. 11th ಒನ್ ನೋಡಿ, ಸೈಂಟಿಸ್ಟ್ ಯೂಸ್ ದ ಡ್ಯಾಶ್ ಮೆಥಡ್ ಟು ಅಂಡರ್ಸ್ಟ್ಯಾಂಡ್ ನೇಚರ್. ವಿಜ್ಞಾನಿಗಳು ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಲು ಯಾವ ವಿಧಾನವನ್ನು ಬಳಸುತ್ತಾರೆ? ಯಾವುದು? ಸೈಂಟಿಫಿಕ್ ಮೆಥಡ್, ವೈಜ್ಞಾನಿಕ ವಿಧಾನವನ್ನು ಬಳಸುತ್ತಾರೆ. ಆಯ್ತಾ? ನೆಕ್ಸ್ಟ್
12. Science ideas are tested by doing. ವಿಜ್ಞಾನದ ಕೆಲವೊಂದು ಐಡಿಯಾಸ್ಗಳು ಯಾವುದನ್ನು ಪರೀಕ್ಷಿಸಲು ಸಹಾಯವಾಗುತ್ತೆ? ಏನು? ಎಕ್ಸ್ಪೆರಿಮೆಂಟ್ಸ್, ಪ್ರಯೋಗಗಳನ್ನ ಪರೀಕ್ಷಿಸಲು ವೈಜ್ಞಾನಿಕ ವಿಧಾನವು ಸಹಾಯವಾಗುತ್ತದೆ. 13. See next. Many scientists work in dash to solve big problems. ಅನೇಕ ವಿಜ್ಞಾನಿಗಳು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲು ಹೇಗೆ ಬಗೆಹರಿಸುತ್ತಾರೆ? ಯಾವ ರೀತಿ? ಟೀಮ್, ಗುಂಪಾಗಿ. ಯಾವ ರೀತಿ ಬಗೆಹರಿಸ್ತಾರೆ? ಗುಂಪಾಗಿ. ಯಾವ ರೀತಿ? ಟೀಮ್ಸ್, ಗುಂಪಾಗಿ ಬಗೆಹರಿಸುತ್ತಾರೆ. ಸಿ ನೆಕ್ಸ್ಟ್ 14.1 ನೋಡಿ. ಎನಿವನ್ ಫಾಲೋಸ್ ದ ಸೈಂಟಿಫಿಕ್ ಮೆಥಡ್ ಈಸ್ ವರ್ಕಿಂಗ್ ಲೈಕ್ ಎ ಡ್ಯಾಶ್. ಪ್ರತಿಯೊಬ್ಬರೂ ವೈಜ್ಞಾನಿಕ ವಿಧಾನವನ್ನು ಹೇಗೆ ಬಳಸುತ್ತಾರೆ ಅಂತೇಳಿ. ಹೇಗೆ? ಸೈಂಟಿಸ್ಟ್ ವೈಜ್ಞಾನಿಕ ವಿಧಾನವನ್ನು ಸಾಮಾನ್ಯವಾಗಿ ಉಪಯೋಗಿಸುವಂಥವರು ವೈಜ್ಞಾನಿಕ ವಿಧಾನವನ್ನು ವೈಜ್ಞಾನಿಕ ವಿಧಾನವನ್ನು ಬಳಸಿಕೊಂಡು ಕೆಲಸ ಮಾಡುವವನ್ನ ಏನಂತ ಕರೀತಾರೆ? ಸಾಮಾನ್ಯವಾಗಿ ಸೈಂಟಿಫಿಕ್ ಮೆಥಡ್ನ ಯೂಸ್ ಮಾಡಿಕೊಂಡು ವರ್ಕಿಂಗ್ ಮಾಡುವಂಥವ್ರನ್ನ ಏನಂತಾರೆ? ಸೈಂಟಿಸ್ಟ್, ವಿಜ್ಞಾನಿಗಳು ಅಂತೇಳಿ ಕರೀತಾರೆ. ಅದೇ ರೀತಿ ಫೈಂಡ್ ದ ಆಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್. ಅದೇ ರೀತಿ ಇವುಗಳಲ್ಲಿ ಆಡ್ ಒನ್ ಯಾವುದು? ಗುಂಪಿಗೆ ಸೇರಿದ ಪದ ಯಾವುದು ಅಂತೇಳಿ ಗುರುತಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸಿ ಫುಡ್, ಏರ್, ಮೊಬೈಲ್, ವಾಟರ್. ಇಲ್ಲಿ ಯಾವುದು? ಫುಡ್, ಏರ್, ಮೊಬೈಲ್, ವಾಟರ್. ಯಾವುದು ಆನ್ಸರು? ಮೊಬೈಲ್, ಗುಂಪಿಗೆ ಸೇರಿದ ಪದ. ಅದೇ ರೀತಿ ಸಿ ನೆಕ್ಸ್ಟ್ 16.1 ನೋಡಿ. ವಾಟರ್, ಐಸ್, ವಾಟರ್ ವೇಪರ್, ಸ್ಮೋಕ್. ಇವುಗಳಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ? ಯಾವುದು? ಸ್ಮೋಕ್. ಅದೇ ರೀತಿ 17.1 ಸ್ಕೇಲ್, ಪೆಟ್ರೋಲ್, ಮೆಟಲ್ ಕೀ, ರಬ್ಬರ್. ಯಾವುದು? 17.1 ಪೆಟ್ರೋಲ್. ಪೆಟ್ರೋಲು ಆ ಗುಂಪಿಗೆ ಸೇರದ ಪದ. ಅದೇ ರೀತಿ 18.1 ನೋಡಿ. 18.1 ಸನ್, ಮೂನ್, ಸ್ಟಾರ್, ಅರ್ತ್. ಯಾವುದು ಇದರಲ್ಲಿ ಗುಂಪಿಗೆ ಸೇರಿದ ಪದ? 18.1 ಅರ್ತ್. ಯಾವುದು? ಅರ್ತ್. 19.1 ನೋಡಿ. ಬಾಟಲ್, ರಿವರ್, ಟ್ರೀ, ಶೀಪ್. ಇದರಲ್ಲಿ ಯಾವುದು ಗುಂಪಿಗೆ ಸೇರಿದ ಪದ? ಬಾಟಲ್. 20th ಅಬ್ಸರ್ವೇಷನ್, ಹೈಪೋಥಿಸಿಸ್, ಬಿಲೀಫ್, ಎಕ್ಸ್ಪೆರಿಮೆಂಟ್. ಯಾವುದು? ಬಿಲೀಫ್, ನಂಬಿಕೆ. ಇದು ಆಡ್ ಒನ್ಸ್ ಇಷ್ಟು. ಅದೇ ರೀತಿ ಸಿ ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಯಾವುದು? ಮ್ಯಾಚ್ ದ ಫಾಲೋಯಿಂಗ್ 3 ಟೈಪ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಸೀಡ್ ಯಾವುದಕ್ಕಾಗುತ್ತೆ? ಸೀಡ್ ಎಲ್ಲಿ ನಮಗೆ ಕಂಡುಬರುತ್ತೆ? ಪ್ಲಾಂಟಲ್ಲಿ. ಕಾಫು, ಕ್ಯಾಟರ್ಪಿಲ್ಲರು, ಎಗ್ ಮೊಟ್ಟೆ ಯಾವುದ್ರಲ್ಲಿ ಸಿಗುತ್ತೆ ನಮಗೆ? ಚೀಕಲ್ಲಿ. ಇನ್ನು ಕ್ಯಾಟರ್ಪಿಲ್ಲರ್ ಚಿಟ್ಟೆಗಳು, ಬಟರ್ಫ್ಲೈ. ಕ್ಯಾಟರ್ಪಿಲ್ಲರಿಂದ ಏನಾಗುತ್ತೆ? ಚಿಟ್ಟೆ. ಅದೇ ರೀತಿ ಕಾಫ್ ಅಂದರೆ ಹಸುವಿನ ಮರಿ, ಕೌ. ಆಯಿತಾ? ಬೇಕಾದರೆ ನಿಮಗೆ ಯಾವುದಕ್ಕೆ ಅಂತ ಇಲ್ಲಿ 21 ಕೊಟ್ಟಿದ್ದಾರೆ. A4, B1, C2, D3 ಅದನ್ನು ನೋಡ್ಕೊಳ್ಳಿ. ಸಿ ಅದೇ ರೀತಿ ಸೆಕೆಂಡ್ ಒನ್ ನೋಡಿ. 22nd ಎವಾಪರೇಷನ್, ಕಾಂಡೆನ್ಸೇಷನ್, ಪ್ರಿಸಿಪಿಟೇಷನ್, ಕಲೆಕ್ಷನ್. ಎವಾಪರೇಷನ್ ಹೇಗಾಗುತ್ತೆ? ವಾಟರ್ ಡ್ರಾಪ್ಲೆಟ್ಸ್, ವಾಟರ್ ಗ್ಯಾದರ್ ಇನ್ ರಿವರ್, ಲೇಕ್ ಆ್ಯಂಡ್ ಸಿ. ಆನ್ಸರ್ ನೋಡಿ. A3, B1, C4, D2. 3 ಎವಾಪರೇಷನ್, ವಾಟರ್ ವೇಪರ್ ರೈಸಸ್ ಅಪ್. ಕಾಂಡೆನ್ಸೇಷನ್, ವಾಟರ್ ಡ್ರಾಪ್ಲೆಟ್ಸ್ ಫ್ರಮ್ ಕ್ಲೌಡ್ಸ್. ಅದೇ ರೀತಿ ಪ್ರಿಸಿಪಿಟೇಷನ್, ಕಲೆಕ್ಷನ್, ರೈನ್ ಆ್ಯಂಡ್ ಸ್ನೋಫಾಲ್. C4, D2. C4 ರೈನ್ ಆ್ಯಂಡ್ ಸ್ನೋಫಾಲ್ಸ್. ಅದೇ ರೀತಿ ಕಲೆಕ್ಷನ್ ಅಂದರೆ
D2 ವಾಟರ್ ಗ್ಯಾದರಿಂಗ್ ಅದಾಯ್ತಾ. ಇಲ್ಲಿ ಸಿಗೆ 4th 1, ಡಿಗೆ 2 ಸೆಕೆಂಡ್ 1 ಅದಾಯ್ತಾ. ಇಲ್ಲಿ ಫಸ್ಟ್ 1ಗೆ 3rd, ಇದು ಮ್ಯಾಚ್ ದ ಫಾಲೋಯಿಂಗು. ಅದೇ ರೀತಿ ಸಿ ನೆಕ್ಸ್ಟ್ 23rd ಮ್ಯಾಚ್ ದ ಫಾಲೋಯಿಂಗ್ A4 B3 C1 D2 ಅಂದರೆ 4 3 1 2. ಇಲ್ಲಿ 4 3 ಎಕ್ಸ್ಪೆರಿಮೆಂಟ್ 1, ಇದು 2. ಫಸ್ಟ್ 1ಗೆ 4th 1, ಇದು ಆನ್ಸರು. ಅಂದರೆ ಅಬ್ಸರ್ವೇಷನ್ ಅಂದರೆ ವಾಚಿಂಗ್ ಕೇರ್ಫುಲಿ, ಹೈಪೋಥಿಸಿಸ್ ಅಂದರೆ ಏನು ಮೇಕಿಂಗ್ ಎ ಗೆಸ್ ಅಸಂಪ್ಷನ್, ಎಕ್ಸ್ಪೆರಿಮೆಂಟ್ ಅಂದರೆ ಟೆಸ್ಟಿಂಗ್ ದ ಐಡಿಯಾ, ಕನ್ಕ್ಲೂಷನ್ ಅಂದರೆ ಫೈನಲ್ ಡಿಸಿಷನ್ ಬೇಸ್ಡ್ ಆನ್ ಎವಿಡೆನ್ಸ್. ಆಯ್ತಾ. ಸಿ ನೆಕ್ಸ್ಟ್ 4th ಮೇಲ್ ಚೂಸ್ ದ ಕರೆಕ್ಟ್ ಆಪ್ಷನ್ ಫ್ರಮ್ ದ ಫಾಲೋಯಿಂಗ್. ಕ್ಯೂರಿಯಾಸಿಟಿ ಮೇಕ್ ಅಸ್ ಆಸ್ಕ್. ಏನು ಕ್ಯೂರಿಯಾಸಿಟಿ, ನಮಗೆ ಕುತೂಹಲ ಅನ್ನೋದು ಯಾವುದರಿಂದ ಹುಟ್ಟುತ್ತೆ? ಯಾವುದರಿಂದ? ಸಿ ಕ್ವೆಶನ್, ಪ್ರಶ್ನಿಸುವುದರಿಂದ ಕುತೂಹಲ ಎಂಬುದು ಹುಟ್ಟುತ್ತದೆ. ಯಾವುದು? ಸಿ, ಇದು ಆನ್ಸರ್. ಸಿ ನೆಕ್ಸ್ಟ್ ವಾಟ್ ಡಸ್ ಸೈನ್ಸ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್. ವಿಜ್ಞಾನದಿಂದ ನಮ್ಗೆ ಏನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ? ಏನು ಆನ್ಸರು? ಆಲ್ ಆಫ್ ದಿಸ್. ಬಿ ನೇಚರ್, ಪ್ರಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಯಾವುದು? ಬಿ ನೇಚರ್. ಅದೇ ರೀತಿ 26 ನೋಡಿ, ವಾಟ್ ಈಸ್ ಫೌಂಡ್ ಇನ್ ವಾಟರ್ ಈಸ್ ಫೌಂಡ್ ಇನ್. ನೀರು ಎಲ್ಲಿ ದೊರೆಯುತ್ತದೆ? ರಿವರ್ ಅಲ್ಲ, ಲೇಕ್ ಅಲ್ಲ, ನದಿಯಲ್ಲ, ಕೆರೆಯಲ್ಲ, ಅಥವಾ ಪಾಂಡ್ ಹೊಂಡದಲ್ಲ, ಅಥವಾ ಆಲ್ ಆಫ್ ದಿಸ್, ಎಲ್ಲದರಲ್ಲೂ ದೊರೆಯುತ್ತೆ. ಅದಕ್ಕೆ ಆನ್ಸರು ಡಿ. ನೆಕ್ಸ್ಟ್ 27, ವಿಚ್ ಸಬ್ಜೆಕ್ಟ್ ಈಸ್ ಹೆಲ್ಪ್ಫುಲ್ ಟು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಎಕ್ಸ್ಪ್ಲೋರ್ ಅಬೌಟ್ ದ ವರ್ಲ್ಡ್. ಸೋಷಿಯಲ್ ಸೈನ್ಸ್, ಕನ್ನಡ, ಮ್ಯಾಥಮೆಟಿಕ್ಸ್. ಯಾವ ಸಬ್ಜೆಕ್ಟು ಹೆಲ್ಪ್ ಮಾಡುತ್ತೆ ನಾವು ಈ ಪ್ರಪಂಚವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ, ವರ್ಲ್ಡನ್ನು ಅಂತೇಳಿ? ಯಾವುದು? ಸೈನ್ಸ್. ಸೈನ್ಸೇ ನಾವು ಈ ಪ್ರಪಂಚವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಸೈನ್ಸಿಂದ ಅರ್ಥ ಆಗುವಂಥದ್ದು. ಯಾವುದು? ಸೈನ್ಸ್. ಬಿ ಆನ್ಸರ್. ಸೈನ್ಸ್ ಈಸ್ ಬೇಸ್ಡ್ ಆನ್. ಸೈನ್ಸು ಯಾವುದರ ತಳಪಾಯವಾಗಿದೆ? ಒಪಿನಿಯನ್ಸ್, ಸೂಪರ್ಸ್ಟಿಷನ್ಸ್, ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಸ್ಟೋರೀಸ್. ವಿಜ್ಞಾನ ಯಾವಾಗಲೂ ಪ್ರಯೋಗಗಳನ್ನು, ಎಕ್ಸ್ಪೆರಿಮೆಂಟ್ನ ಒಳಗೊಂಡಿರುತ್ತೆ. ಅರ್ಥ ಆಯ್ತಾ? ಬಿ ಸಿ ಆನ್ಸರ್ಸ್ ಇರುತ್ತೆ. ನೋಡೋಣ ಏನು? ಎಕ್ಸ್ಪೆರಿಮೆಂಟ್. ಅರ್ಥ ಆಯ್ತಾ? ಅದೇ ರೀತಿ 29 ನೋಡೋಣ. ದ ಓನ್ಲಿ ಪ್ಲಾನೆಟ್ ದಟ್ ಸಪೋರ್ಟ್ಸ್ ಲೈಫ್. ಜೀವಿಗಳನ್ನು ಹೊಂದಿರತಕ್ಕಂತಹ ಒಂದೇ ಒಂದು ಗ್ರಹ ಅಂದರೆ ಯಾವುದು? ಓನ್ಲಿ ಅರ್ತ್. ಇದೇ ಆನ್ಸರ್, ಅರ್ತ್. ಅದೇ ರೀತಿ ಅರ್ತ್ ಗೆಟ್ಸ್ ಲೈಟ್ ಆ್ಯಂಡ್ ಈಟ್ ಫ್ರಮ್. ಭೂಮಿಯು ಬೆಳಕು ಮತ್ತು ಶಾಖವನ್ನು ಯಾವುದರಿಂದ ಪಡೆಯುತ್ತೆ? ಸನ್ನಿಂದನ, ಮೂನಿಂದನ, ಸ್ಯಾಟಲೈಟ್ ಇಂಧನ, ಸ್ಟಾರ್ ಇಂಧನ. ನಮ್ಮೆಲ್ಲರಿಗೂ ಗೊತ್ತು ಸೂರ್ಯನೇ ಎಲ್ಲ ಜೀವಿಗಳ ಬೆಳಕು ಮತ್ತು ಬೆಳಕಿನ ಮತ್ತು ಉಷ್ಣದ ಆಕಾರವಾಗಿದೆ. 31 ಥಿಂಗ್ಸ್ ನೀಡೆಡ್ ಫಾರ್ ಎ ಸೀಡ್ ಟು ಗ್ರೋ ಇಂಟು ಪ್ಲಾಂಟ್. ಸಸ್ಯದ ಬೀಜದ ಬೆಳವಣಿಗೆಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು, ಅವಶ್ಯಕವಾಗಿರ್ತಕ್ಕಂಥದ್ದು ಯಾವುದು? ಸಾಯಿಲ್, ಏರ್, ನ್ಯೂಟ್ರಿಯೆಂಟ್ಸ್, ಆಲ್ ಆಫ್ ದಿಸ್. ಯಾವುದೆಲ್ಲ ಬೇಕು? 31ಗೆ ಆಲ್ ಆಫ್ ದಿಸ್ ಎಲ್ಲವೂ ಬೇಕು. ಅದೇ ರೀತಿ 32 ವಾಟರ್ ಟರ್ನ್ಸ್ ಇಂಟು ಐಸ್ ಆನ್ ಈಟಿಂಗ್, ಬಾಯ್ಲಿಂಗ್, ಕೂಲಿಂಗ್, ನನ್ ಆಫ್ ದಿಸ್. ವಾಟರ್ನ, ನೀರನ್ನು ಕಾಯಿಸಿದ್ರೆ ಐಸ್ ಆಗಿ ಬದಲಾಗೋದು ಯಾವ ಪ್ರಕ್ರಿಯೆಯಲ್ಲಿ? 32 ಕೂಲಿಂಗ್, ಅದನ್ನು ತಂಪುಗೊಳಿಸಿದಾಗ. ಯಾವುದನ್ನು? ಕೂಲಿಂಗ್, ತಂಪುಗೊಳಿಸಿದಾಗ ಐಸ್ ಆಗುತ್ತೆ. ನೀರನ್ನು ತಂಪು ಮಾಡಿದಾಗ ಐಸ್ ಆಗುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ನ್ಯಾಚುರಲ್ ಫಿನಾಮಿನಾ. ಈ ಕೆಳಗಿನಲ್ಲಿ ಯಾವುದು ನೈಸರ್ಗಿಕ ವಿದ್ಯಮಾನವಲ್ಲ? ರೈನ್ಬೋ, ಲೈಟನಿಂಗ್, ಪೊಲ್ಯೂಷನ್, ರೈನ್. ಯಾವುದು? ಪೊಲ್ಯೂಷನ್, ಮಾಲಿನ್ಯತೆ ಎಂಬುದು ನೈಸರ್ಗಿಕ ವಿದ್ಯಮಾನವಲ್ಲ. 35 ನೋಡಿ, ವಾಟ್ ಡಸ್ ದ ಸೈಂಟಿಫಿಕ್ ಮೆಥಡ್ ಇನ್ವಾಲ್ವ್ಸ್. ಯಾವುದು ವೈಜ್ಞಾನಿಕ ವಿಧಾನವನ್ನು ಒಳಗೊಂಡಿದೆ? ಗೆಸ್ ವರ್ಕ್, ಸೂಪರ್ಸ್ಟಿಷನ್, ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್, ರ್ಯಾಂಡಮ್ ಟ್ರಯಲ್ಸ್. ಯಾವುದನ್ನು ಒಳಗೊಂಡಿದೆ? ಸಿಸ್ಟಮ್ಯಾಟಿಕ್ ಇನ್ವೆಸ್ಟಿಗೇಷನ್. ಅರ್ಥ ಆಯ್ತಾ? ಇದಿಷ್ಟು 35th
35 ಕ್ವಶನ್ ಮತ್ತು ಆನ್ಸರ್ಸು. ಫಿಲ್ ದ ಬ್ಲ್ಯಾಂಕ್ಸು, ಮ್ಯಾಚ್ ದ ಫಾಲೋಯಿಂಗ್ ಇಷ್ಟಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂಟಿಯಾಗಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡೋಣ ಆ್ಯಂಡ್ ಟ್ರೂ ಆರ್ ಫಾಲ್ಸ್ನ. ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಕ್ವಶನ್ ಆ್ಯಂಡ್ ಆನ್ಸರ್ಸು ಟ್ರೂ ಆರ್ ಫಾಲ್ಸನ್ನು ನಿಮಗೆ ನೋಟ್ಸ್ ಕೊಡ್ತೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು. ಇಷ್ಟರಲ್ಲಿ ಎಲ್ಲರೂ ನೋಟ್ಸ್ ಮಾಡಿಕೊಂಡು ನೀಟಾಗಿ ಬರ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳು. ಥ್ಯಾಂಕ್ ಯು.